ತಾಲೂಕು, ಹೋಬಳಿ ಮತ್ತು ಜಿಲ್ಲೆ ಮತ್ತು ರಾಜ್ಯದ ಪದಾಧಿಕಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಐಬಿಯಲ್ಲಿ ಪದಾಧಿಕಾರಿ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿ ರವಿಕುಮಾರ್ ಅವ್ರನ್ನ, ರಾಜ್ಯ ಅಧ್ಯಕ್ಷರಾಗಿ ನಮ್ಮ ಜಗದೀಶ್ ಅವ್ರನ್ನ, ರಾಜ್ಯ ಮಹಿಳಾ ಅಧ್ಯಕ್ಷರಾಗಿ ವರಲಕ್ಷ್ಮಿ ಮೇಡಮ್ನ, ರಾಜ್ಯ ಮಹಿಳಾ ಸಂಘಟನಾ ಸಂಚಾಲಕರಾಗಿ ಲಕ್ಷ್ಮಮ್ಮನು, ಮತ್ತು ಅಂಬಿಕಾ, ಮತ್ತು ರಾಜ್ಯ ಗೌರವ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ನಮ್ಮ ಎಲ್ಲ ನೆಚ್ಚಿನ ಎಲ್ರಿಗೂ ಮೆಚ್ಚುಗೆ ಆಗಿರ್ತಕ್ಕಂಥ ಪವಿತ್ರ, ಹಾಗೂ ಈಗಾಗಲೇ ರಾಜ್ಯ ಗೌರವ ಅಧ್ಯಕ್ಷರಾದ ನಮ್ಮ ಸ್ನೇಹಿತ ಮತ್ತು ಕ್ಲಾಸ್ಮೇಟು ನನ್ನ ಜೊತೆಗಾರ ಭದ್ರಯ್ಯ ಈಗಾಗಲೇ ಸಂಘಟನೆ ಒಂದು ಆಯ್ಕೆ ಆಗಿದೆ. ಈ ಸಂಘಟನೆ ಒಂದು ಚಿಕ್ಕ ಮರವಾಗಿ ಇವತ್ತಿನ ದಿನ ನಾವು ಸಸಿಯಾಗಿ ನೆಟ್ಟಿದ್ದೀರಿ. ಈ ಸಂಘಟನೆಗೆ ಸಸಿಗೆ ಮತ್ತು ಈ ಮರಕ್ಕೆ ನೀರು ಹಾಕಿ ಒಂದು ದೊಡ್ಡ ಹೆಮ್ಮರವಾಗಿ ಎಲ್ಲರೂ ಸೇರಿ ಬೆಳೆಸ್ತೀರ, ಈ ಸಂಘಟನೆ ಕಟ್ತೀರ ನಿಮ್ಮ ನಂಬಿಕೆ ಮೇಲೆ ಇವತ್ತು ನಾವು ನಿಮ್ಮೆಲ್ಲ ಈ ತಾಲೂಕಿನ ತಾವೆಲ್ಲ ಒಟ್ಟಾರೆ ಸೇರಿ ತಾಲೂಕು ವ್ಯಾಪ್ತಿಯಲ್ಲಿ ಎಲ್ಲ ಹಳ್ಳಿಯಲ್ಲಿಗೂ ಒಂದು ಸಂಘಟನೆ ಕಟ್ಟಿ ಒಂದು ದೊಡ್ಡ ಬಲಿಷ್ಠವಾದ ಸಂಘಟನೆ ಕಟ್ಟೋಣ. ನಾವೆಲ್ಲರೂ ಈ ಸಂಘಟನೆಗೆ ದುಡಿಯೋಣ, ಈ ಸಂಘಟನೆ ಬಲಿಷ್ಠ ಮಾಡೋಣ ಹೇಳ್ತಾ ನಿಮ್ಮ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಬಂದು ಪ್ರೇಮಿ, ಮಹಾಜ್ಞಾನಿ, ಮಹಾಮೇಧಾವಿ ನಮ್ಮ ನಿಮ್ಮೆಲ್ಲರ ಬಂದು ಹೈ ಭೀಮ್, ಹೈ ಭೀಮ್, ಹೈ ಭೀಮ್.
ಹುಲಿ ಅಂತ ಹೇಳ್ಬೋದು. ಯಾಕಂತ ಹೇಳ್ತೀನಿ ಅಂತ ಹೇಳಿದ್ರೆ, ಮೊನ್ನೆ ನಡೆದಂಥ ಕಾರ್ಯಕ್ರಮ ತಾಲೂಕು ಪಂಚಾಯತಿ ಮುಂಭಾಗ ಆನೇಕಲ್ದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಉದ್ಘಾಟನೆ. ಇಲ್ಲಿವರೆಗೂ ಎಂತೆಂಥ ಲೀಡರ್ಗಳು, ಎಷ್ಟೆಷ್ಟೋ ಲೀಡರ್ಗಳು ಬಂದೋಗ್ಬಿಟ್ರು, ದಲಿತ ನಾಯಕ ಲೀಡರ್ಗಳು. ಯಾರು ಮಾಡದೇ ಇರೋ ಸಾಧನೆ ಇಡೀ ಕರ್ನಾಟಕ ತಿರುಗಿ ನೋಡೋಂಥ ಸಾಧನೆ ಮಾಡಿರೋದು. ಆದರೆ ಒಂದು ಏನಪ್ಪ ಅಂತ ಹೇಳಿದ್ರೆ, ಅಂಥ ಸಾಧನೆ ಮಾಡೋ ಅಂಥ ಕೆಚ್ಚದೆ ಹೋರಾಟಗಾರರಿಗೆ ಸಪೋರ್ಟ್ ಇಲ್ಲ. ಎಲ್ಲ ಈ ರೋಡ್ಗಳು ಇಂಥ ಮಾಡ್ಕೊಂಡು ಸುಮ್ಮನೆ ಮೇಲೆ ಓಡಾಡ್ತಾರಲ್ಲ, ಅಂಥವ್ರಿಗೆ ಬೆಲೆ ಜಾಸ್ತಿ. ನಿಯತ್ತಾಗಿ ಹೋರಾಟ ಮಾಡಿ ನಿಯತ್ತಾಗಿ ಕೆಲಸ ಮಾಡ್ತಾರಲ್ಲ ಅಂತ ಸಂಘಟನೆಗೆ ಯಾರು ಪ್ರೋತ್ಸಾಹನೂ ಕೊಡಲ್ಲ, ಯಾರು ಇದು ಮಾಡ್ತಾ ಇಲ್ಲ. ಇದೊಂದು ತುಂಬಾ ಬೇಸರದ ಸಂಗತಿ. ಮತ್ತೆ ಇದು ಮುಂಚೆ ಒಂದು ಸಂಘಟನೆಯಲ್ಲಿ ಸುಮಾರು ಸಂಘಟನೆಗಳೆಲ್ಲ ಕೆಲಸ ಮಾಡಿದೆ. ಆ ಸಂಘಟನೆಗಳು ಹೆಂಗಪ್ಪ ಅಂತ ಹೇಳಿದ್ರೆ, ಏನಂತ ರಾಜ್ಯಾಧ್ಯಕ್ಷ ಅಂತ ಏನಕ್ಕಿದ್ದಾನೆ ಅಂತ ಗೊತ್ತಾಗ್ತದೆ. ಯಾರನ್ನ ಕೆಲಸ ಇಟ್ಕೊಂಡ್ ಬಂದ್ಬಿಟ್ರೆ ಅಂತವ್ರಿಗೆ ಮಾತ್ರ ಪ್ರಾಮಾಣಿಕತೆ. ಆ ಸಂಘಟನೆಯಿಂದ ಹೊರಗಡೆ ಬಂದ್ರೆ ಕಿಡಿಗೇಡಿಗಳು ಅಂತ ಹೇಳೋಂಥ ದಲಿತ ರಾಜ್ಯಾಧ್ಯಕ್ಷರು ಇಂಥವ್ರು ನೋಡ್ಕೊಂಡು ಬೇಸತ್ತು ನಾವಿವತ್ತು ನಮ್ಮ ಕೃಷ್ಣಪ್ಪನವ್ರನ್ನ ಈ ಎಲ್ಲ ಹೋರಾಟಗಳು ಇವೆಲ್ಲ ನೋಡಿಕೊಂಡು ಅವ್ರ ಸಂಘಟನೆಗೆ ಇವತ್ತು ನಮ್ಮ ಸುಮಾರು ಒಂದು ತಂಡ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಸುಮಾರು ಶಾಖೆಗಳು ಉದ್ಘಾಟನೆ ಮಾಡೋ ಮುಖಾಂತರ ಮತ್ತೆ ಒಂದು ಸ್ವಲ್ಪ ಕಾರ್ಯಕ್ರಮಗಳನ್ನು ಒಂದು ಶಾಖಾ ಉದ್ಘಾಟನೆ ಏರ್ಪಾಡು ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಅನೇಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರನ್ನ ಬಲಪಡಿಸುತ್ತಾ ಹೆಚ್ಚೆಚ್ಚು ಯುವಕರು ಸೆಳೆಯೋ ಕಡೆ ಗಮನ ಕೊಡ್ತೀವಿ. ಇತ್ತೀಚೆಗೆ ನಾವು ಎಲ್ಲರೂ ನಮ್ಮ ತಂಡ ಎಲ್ಲ ಸೇರಿ ಕೃಷ್ಣಪ್ಪನ ಜೊತೆ ಕೈ ಜೋಡಿಸ್ಬೇಕು ಅಂತಾನೆ ಇದು ಮಾಡ್ಕೊಂಡು ಒಂದು ಧ್ಯೇಯ ಇಟ್ಕೊಂಡು ಬಂದು ಈ ಸಂಘಟನೆ ನಾವು ಸೇರ್ತಾ ಇದ್ದಾರೆ. ಹಾಗೂ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಎಲ್ಲರೂ ನಮ್ಮ ಕೃಷ್ಣಪ್ಪನ ಕೈ ಜೋಡಿಸಿ ಅವ್ರ ಜೊತೆ ನಾವು ಜೊತೆ ನಿಂತಿರೋದು ಹೇಳ್ತೀವಿ. ವಿಶೇಷವಾಗಿ ಈ ದಿನ ನಮ್ಮ ತಾಯಿ ತ್ಯಾಗಮಯಿ, ಕರುಣಾಮಯಿ, ಅವ್ರು ಹೇಳಕ್ ಹೋದ್ರೆ ಅವರು ಮಾತುಗಳೇ ಸಾಕು. ನಮ್ಮ ಪ್ರೀತಿಯ ರಮಾಬಾಯಿ ತಾಯಿಯವರು, ಅವ್ರದ್ದು ಇವತ್ತು ಹುಟ್ಟುಹಬ್ಬ ಅಂಗವಾಗಿ ಈ ದಿನ ಪದಾಧಿಕಾರಿಗಳ ಆಯ್ಕೆ ಮಾಡಿರೋದು ಇದೊಂದು ಸಂತೋಷಕವಾದ ದಿನವಾಗಿದೆ. ಯಾಕಂದ್ರೆ ರಮಾಬಾಯಿ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ನಾವು ಹೆಣ್ಮಕ್ಳಾಗಿ ಬಹಳ ತಿಳ್ಕೋಬೇಕು. ಒಂದು ಹೆಂಡತಿಯಾಗಿ ಒಂದು ಹೆಣ್ಮಕ್ಳಾಗಿ ಒಂದು ಹೆಂಡತಿಯಾಗಿದ್ರೆ ಏನ್ ಹೇಳ್ತೀವಿ, ನಾನೇ ಆಗಿದ್ರು ಕೂಡ ನನಗೆ ಏನ್ ಕೊಟ್ರೆ ಸ್ವಾಮಿ, ನೀನೇನ್ ದುಡ್ದಾಗ್ತ ನನ್ನ ಮಕ್ಳಿಗೆ ಏನ್ ತಗೋ ಬಂದಿದ್ಯಾ, ನೀನ್ ಹೋಗ್ತೀಯ ಹೋರಾಟ ಅಂತ ಮಾಡ್ತೀಯಾ, ಏನ್ ಮಾಡ್ತೀಯ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಆದ್ರೆ ಆ ಟೈಮಲ್ಲಿ ಆ ತಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಇದರಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕನಾಗಿ ಗುರುತಿಸ್ಕೊಂಡಿದ್ದಾರಲ್ಲ, ನಾವೆಲ್ಲ ಅವ್ರು ಇದರಲ್ಲಿ ಒಂದು ನೆರಳಲ್ಲಿ ನಿಂತಿದ್ದೀವಿ. ಪ್ರತಿಯೊಂದು ಭಾರತೀಯ ಪ್ರಜೆಯು ನಾವು ತಿಳ್ಕೋಬೇಕಂದ್ರೆ ಆ ತ್ಯಾಗಮಯ ಮುಖ್ಯವಾದ ಕಾರಣವಾಗಿದ್ದಾರೆ. ತನ್ನ ಮಕ್ಕಳನ್ನು 4 ಮಕ್ಕಳನ್ನು ಮಣ್ಣಿಗೆ ಇಟ್ಟಂತ ತಾಯಿ, ಎಷ್ಟೋ ತ್ಯಾಗ ಮಾಡಿದ್ದಾರೆ. ಆ ತಾಯಿ ಬೆರಳಿಗಳನ್ನು ತಟ್ಟಿ ಮಾರಾಟ ಮಾಡಿ ತನ್ನ ಗಂಡನ ವಿದ್ಯಾಭ್ಯಾಸಕ್ಕಾಗಿ ಶ್ರಮ ಪಟ್ಟಿರುವಂತ ತಾಯಿ. ಆ ತಾಯಿ ತರ ಮುಂದೆ ಹುಟ್ಟೋದು ಇಲ್ಲ, ಹಿಂದೆ ಇರೋದು ಇಲ್ಲ, ಹೇಳಕ್ ಸಾಧ್ಯ ಇಲ್ಲ. ಅಂತ ಒಂದು ನೆರಳಿನಲ್ಲಿ ಅವರ ಆದರ್ಶಗಳನ್ನು ನಾವು ಕೈಕೊಂಡು ಅವರ ಮಾರ್ಗದರ್ಶನ ನಾವು ಪ್ರತಿಯೊಬ್ಬರು ನಡಿಬೇಕಂತ ಹೇಳ್ತಾ ಈ ಸಮಯದಲ್ಲಿ ನಾನು ಇಚ್ಛಿಸ್ತೇನೆ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದು ನಾನು ಹೇಳಿದೆ, ನಾವೇ ಒಂದು ಸಂಘಟನೆ ಘೋಷಣೆ ಮಾಡ್ತೀನಿ ಅಣ್ಣ, ನಾನು ಬೇಡ ಅಂತ ಹೇಳಿದ್ರೆ, ಇಲ್ಲ ನೀವು ನಮ್ಮ ಸಂಘಟನೆಯಲ್ಲಿ ಇರಲೇಬೇಕು ಅಂತ ಕೃಷ್ಣಪ್ಪಣ್ಣವ್ರು ಹೇಳಿದ್ದಕ್ಕೆ ಈ ಸಂಘಟನೆಯಲ್ಲಿ ಒಂದು ನಾನು ಹೇಳ್ಬೇಕಂದ್ರೆ ಕೃಷ್ಣಪ್ಪಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಮಾತುಗಳು ಸಾಲದು. ಯಾಕಂದ್ರೆ ಒಂದು ಸಾಧನೆ, ಯಾರು ಮಾಡಿದಂತ ಸಾಧನೆ, 9 ಅಡಿ ಪುತ್ತಲೆಯನ್ನು ಪಂಚಾಯತಿ ಮುಂಭಾಗ ಇಟ್ಟು ಎಷ್ಟೋ ಅದಕ್ಕೆ ತಡೆಗಳು ಬಂತು, ಎಷ್ಟೋ ವಿರೋಧಗಳು ಬಂತು, ಎಷ್ಟೋ ಬ್ಯಾಗ್ ಇದರಿಂದ ಎಷ್ಟೋ ತುಳಿಬೇಕಂದ್ರು, ಆದ್ರೂ ಅದನ್ನ ಮೆಟ್ಟಿ ನಿಂತು ಒಂದು ಸಿಂಹದಂತೆ ಗರ್ಜಿಸಿ ಅಲ್ಲಿ ನಿಲ್ಸಿದ್ದಾರೆ. ಆ ಒಂದು ಕ್ರೆಡಿಟ್ ಒಂದು ಇದೆಲ್ಲ ನಮ್ಮ ಮನೆ ಕೃಷ್ಣಪ್ಪಣ್ಣ ಸಲ್ಬೇಕು. ರಾತ್ರಿ 12 ಗಂಟೆಗೆ 11 ಗಂಟೆಗೆ ತರಿಸಿದ್ದಾರೆ. ನಮ್ಮ ಮಂಜು ಸರ್ ಆಗಿರ್ಬೋದು, ಮಿಸ್ಟರ್ ರಮಣ್ಣವರಾಗಿರ್ಬೋದು, ಪ್ರತಿ ನಮ್ಮ ಒಂದು ಹೆಣ್ಮಕ್ಳು ಮೆರವಣಿಗೆ ಮೂಲಕ ನಮ್ಮ ಹೆಣ್ಮಕ್ಳು ಕುಣಿದು ತಗೊಂಡ್ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೂರಿಸಿದ್ರು. ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಸಮಾನತೆ, ಮಹಿಳೆಯರಿಗೆ ಹಕ್ಕು, ಮಹಿಳೆಯರಿಗೆ ಪ್ರತಿಯೊಂದು ಇವಾಗ ಈ ಒಂದೊಂದು ಇದರಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ಮಹಿಳೆ ಅಂದ್ರೆ ಮುಖ್ಯವಾದ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹತ್ತಲಲ್ಲಿ ನಮಗಾಗಿ ಹೆಣ್ಮಕ್ಳಿಗಾಗಿ ಸಂವಿಧಾನ ಬರೆದು ನಮ್ಮ ಬೆಳಕಿಗೆ ತಂದ ಹೆಣ್ಮಕ್ಳು ಇವಾಗ ಒಂದೊಂದು ಪೊಸಿಷನ್ ಅಲ್ಲಿ ನಾವಿದ್ದೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನ ಹೊರತು ನಮ್ಮ ತಂದೆ ತಾಯಿ ಎಲ್ಲ ನಮ್ಮ ಮುಖಂಡಿ ದೇವರುಗಳೆಲ್ಲ ನಮ್ಮ ದೇವರು ಅಂಬೇಡ್ಕರ್ ಅವರು ಮಾತ್ರ. ನಮ್ಮ ತಂದೆ ತಾಯಿ ಎಲ್ಲ ನಮ್ಮ ದೇವರು ಯಾರು, ಪ್ರತಿಯೊಬ್ಬರು ಮನೆಯಲ್ಲೂ ನಾವು ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗೂ ತಿಳಿಸ್ಕೊಡ್ಬೇಕು ದೇವ್ರು ಯಾರು, ಅಂಬೇಡ್ಕರ್ ಅವರು ಅಂತ ಹೇಳ್ಬಿಟ್ಟು. ನಾವು ಮುಖ್ಯವಾದ ಅಂಬೇಡ್ಕರ್ ಅವರ ಕನಸು ಏನಂತ ಹೇಳಿದ್ರೆ ನಮ್ಮ ಜನ ಆಳುವ ವರ್ಗ ಆಗ್ಬೇಕು, ನಮ್ಮ ಜನ ವಿದ್ಯಾವಂತರಾಗ್ಬೇಕು, ನಮ್ಮ ತುಳಿತ ಪಟ್ಟಂತ ನಮ್ಮ ಜನ ನಾವು ಪ್ರಶ್ನೆ ಮಾಡುವಂತವ್ರಾಗಬೇಕು. ನಾವ್ ಯಾವಾಗ ಪ್ರಶ್ನೆ ಮಾಡುವಂತವ್ರಾಗಿರ್ತಾರೋ ನಮ್ಮನ್ನು ಪ್ರಶ್ನೆ ಮಾಡೋರು ಅವ್ರು ತಣ್ಣಗಾಗ್ತಾರೆ. ನಾವು ಮೊದಲನೇದಾಗಿ ಅವರ ಸಂವಿಧಾನವನ್ನ, ಅವರ ಕಾನೂನು ಮೊದಲನೇದಾಗಿ ಪ್ರತಿಯೊಬ್ಬರು ತಿಳ್ಕೋಬೇಕು. ನಾವು ಮುಂದಿನ ಪೀಳಿಗೆಗೂ ಕೂಡ ನಾವು ಅದನ್ನೆಲ್ಲ ತಿಳಿಸ್ಕೊಡ್ಬೇಕು.